ನಮಸ್ಕಾರ ಎಲ್ರಿಗೂ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದಂಥ ದಾಪಿ ಅಂಜನಪ್ಪ ಮಾತನಾಡ್ತಾ ಇದ್ದೀನಿ. ದೇಶ ಅಂದರೆ ಕೇವಲ ಗಡಿಯಲ್ಲ, ದೆಹಲಿ ಅಲ್ಲ, ಕಾಶ್ಮೀರ ಅಲ್ಲ. ಈ ದೇಶದ ಪ್ರತಿ ನೆಲವೂ ದೇಶನೇ, ಪ್ರತಿ ರಾಜ್ಯ, ನಗರ, ಹಳ್ಳಿ ಕೂಡ ದೇಶನೇ. ನಾವು ನೆಲೆಸಿರೋ ಜಾಗ, ಕುಡಿಯುತ್ತಿರೋ ನೀರು, ಉಸಿರಾಡುತ್ತಿರೋ ಗಾಳಿ, ತಿನ್ನುತ್ತಿರುವ ಅನ್ನ ಎಲ್ಲವೂ ದೇಶನೇ. ಮತ್ತೊಂದು ಸತ್ಯ ಏನಂದ್ರೆ, ನಿಮ್ಮ ಅಂದ್ರೆ ಪರಭಾಷಿಗರು ತಮ್ಮ ತಮ್ಮ ನೆಲಗಳಲ್ಲಿ ಬದುಕೋಕೆ ಯೋಗ್ಯತೆ ಇಲ್ಲದೇನೆ ನಮ್ಮ ಜಾಗಕ್ಕೆ ಬಂದು ಇಲ್ಲಿನ ಜನರ ಹಣವನ್ನ ಮಾಡಿ ದೊಡ್ಡ ದೊಡ್ಡ ಮಹಲುಗಳನ್ನ ಕಟ್ಕೊಂಡು ರಾಜ ವೈಭೋಗದಿಂದ ಮೆರಿತಾ ಇರತಕ್ಕಂತ ಎಲ್ಲಾ ಭಾಷಿಕರು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಬಂದು ನಮ್ಮ ಭಾಷೆಯನ್ನ ಕಲಿದೆ, ನಮ್ಮ ಭಾಷೆಗೆ ಅವಮಾನ ಮಾಡಿ ನಮ್ಮ ಭಾಷೆಯನ್ನ ಬಹಳ ನಿಕೃಷ್ಟವಾಗಿ ಕಾಣುವಂತ ಪರಿಸ್ಥಿತಿಗೆ, ಮನಸ್ಥಿತಿಗೆ ನೀವುಗಳು ಹೋಗಿದ್ದೀರಾ. ಆಗಿರುವಾಗ ಈ ನೆಲದಲ್ಲಿದ್ದು, ಈ ನೆಲದ ಅನ್ನ ನೀರು ಕುಡಿದು, ಈ ನೆಲದ ಗಾಳಿಯನ್ನ ಉಸಿರಾಟವನ್ನು ಮಾಡಿ, ಇಲ್ಲಿನ ಎಲ್ಲ ಅಧಿಕಾರವನ್ನ ಪಡೆದುಕೊಂಡು ಈ ನೆಲದ ಭಾಷೆಗೆ ಅಂದ್ರೆ ಕನ್ನಡ ಭಾಷೆಗೆ ಗೌರವ ಕೊಡದೇ ಇರುವ ನಿಮಗೆ ನಿಜವಾಗ್ಲೂ ಕೂಡ ನೀವು ಯಾರಂದ್ರೆ ನೀವೆಲ್ಲ ನಾಡದ್ರೋಹಿಗಳು. ಮತ್ತೆ ನಾಡದ್ರೋಹ ಏನಪ್ಪಾ ಅಂದ್ರೆ, ಈ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರತಕ್ಕಂಥ ದೇಶ. ಯಾವುದೇ ರಾಜ್ಯದ ಭಾಷೆಗೆ ಅವಮಾನ ಮಾಡಿದ್ರು ಸಹ ಅದು ದೇಶದ್ರೋಹನೆ ಅಂತ ಹೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ಬಹುದು. ಇಲ್ಲಿನ ಅನ್ನ ತಿಂದು ನೀರು ಕುಡಿದು ಈ ರಾಜ್ಯಕ್ಕೆ ದ್ರೋಹ ಬಗೆಯುವಂತ ನಿಮ್ಮ ನಾಡದ್ರೋಹಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತಾ, ಇಂಥ ರಾಜ್ಯದ್ರೋಹಿಗಳನ್ನ, ಇಂಥ ನಾಡದ್ರೋಹಿಗಳನ್ನ, ಇಂಥ ದೇಶದ್ರೋಹಿಗಳನ್ನ ಅವರವರ ರಾಜ್ಯಗಳಿಗೆ ಕಳಿಸುವಂತ ಕೆಲಸವನ್ನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಲಿಕ್ಕೆ ಹೊರಟಿದೆ. ಇದು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ಬಂಧುಗಳೇ, ಹಿಂದೆ 1 ತಿಂಗಳ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ನಾವೆಲ್ಲರೂ ಬೆಂಗಳೂರಿನ ಕೆಂಪೇಗೌಡರು ನಿರ್ಮಾಣ ಮಾಡಿದಂತ ಬೆಂಗಳೂರು ನಗರದ ಯಲಹಂಕ ಭಾಗದಲ್ಲಿರ್ತಕ್ಕಂಥ ಬ್ಯಾಟರಾಯನಪುರದಲ್ಲಿ ಮಾಲ್ ಆಫ್ ಏಷ್ಯಾ ಅಂತಕ್ಕಂಥ ಒಂದು ಮಾಲು ಪ್ರಾರಂಭ ಆಗ್ತಾ ಇದೆ. ಆ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಹೋಗಿ ನಾವು ಇಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕೆಲಸವನ್ನ ಕೊಡಬೇಕು, ನಾಮಫಲಕಗಳು ಎಲ್ಲವೂ 65% ಕನ್ನಡದಲ್ಲಿ ಹಾಕ್ಬೇಕು ಅಂತ ಕೇಳಿದ್ರೆ ಒಂದು ಮನವಿಯನ್ನ, ಎಚ್ಚರಿಕೆ ಪತ್ರವನ್ನ ಕೊಟ್ಟು ಬಂದ್ರಿ. ಆದ್ರೆ ಆ ದುರಹಂಕಾರಿಗಳು, ಆ ಮಹಾರಾಷ್ಟ್ರದ ಮೂಲ ನಿವಾಸ ಅಂದ್ರೆ ಮಹಾರಾಷ್ಟ್ರದ ಅವರು ಏನು ಓನರ್ ಏನಿದ್ದಾನೆ, ಅವನು ಮಹಾರಾಷ್ಟ್ರ, ಅವನು ಏನ್ ಮಾಡ್ತಾನಂದ್ರೆ ಕೋರ್ಟ್ಗೆ ಹೋಗಿ ನಾವು ಹಣ ಕೊಟ್ಟು ಜಾಗ ತಗೊಂಡಿದ್ದೀವಿ, ಹಣ ಕೊಟ್ಟು ಮಾಲ್ ಕಟ್ಟಿದೀವಿ, ನೀವು ಭಾಷೆ ಏನಕ್ಕೆ ಹಾಕ್ಬೇಕು, ನೀವೇನಾದ್ರೂ ಹೋರಾಟ ಮಾಡ್ಬೇಕಾದ್ರೆ ನಾವು ಪರ್ಮಿಷನ್ ತಗೊಂಡು ಬರ್ಬೇಕು ಅಂತ ಹೇಳ್ತಾನೆ. ಈ ದುರಹಂಕಾರದ ಮಾತನ್ನ ಹೇಳಿ ನಮ್ಗೆ ಕೋರ್ಟಿಂದ ನೋಟಿಸ್ ಕಳಿಸಿ FIR ಮಾಡಿಸಿದಾನೆ. ಅಂದ್ರೆ ಈ ನಾಡದ್ರೋಹಿಗಳು, ಈ ದೇಶದ್ರೋಹಿಗಳು ಈ ರಾಜ್ಯದಲ್ಲಿ ಇರಬೇಕಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ಪ್ರತಿಯೊಬ್ಬ ಕನ್ನಡಿಗನು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಬಂಧುಗಳೇ, ಇವತ್ತು ಅವನು ಎಷ್ಟೇ ದುಡ್ಡು ಕೊಟ್ಟು ಈ ನೆಲವನ್ನ ತಗೊಂಡಿರ್ಬೋದು, ಆದ್ರೆ ಕನ್ನಡಿಗರ ಭಾವನಾತ್ಮಕ ಸಂಬಂಧಗಳನ್ನ ಯಾವುದೇ ಕಾರಣಕ್ಕೂ ಅವನು ತಗೊಂಡಿಲ್ಲ. ಈ ನೆಲದ ರಾಜ್ಯ ಭಾಷೆ, ಈ ನೆಲದ ಭಾಷೆ ಕನ್ನಡ. ಆ ಕನ್ನಡವನ್ನ ಆಗದೆ ಹೋದ್ರೆ ಅವನು ಕರ್ನಾಟಕದಲ್ಲಿ ಉಳಿಲಿಕ್ಕೆ, ಅವನು ಕರ್ನಾಟಕದಲ್ಲಿ ಮಾಲನ್ನ ಕಟ್ಟಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಮಾಡಬೇಕಾಗಿದೆ ಬಂಧುಗಳೇ. ಇವತ್ತು ಇದೇ ತಿಂಗಳು 27ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನಾಯಕತ್ವದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟೋಲ್ ಗೇಟ್ ಅಂದ್ರೆ ಸಾದಳ್ಳಿ ಗೇಟ್ ಇಂದ ಬೆಂಗಳೂರಿನ ಕಬ್ಬನ್ ಪಾರ್ಕ್ ವರೆಗೂ ನಾವು ರ್ಯಾಲಿ ಮುಖಾಂತರ ಹೋಗಿ ಯಾರ್ಯಾರು ಕನ್ನಡದ ನಾಮಫಲಕಗಳನ್ನ ಹಾಕ್ಲಿಲ್ಲ, ಅದು ಯಾವನೇ ವ್ಯಕ್ತಿ ಇರ್ಬೋದು, ಅದು ಯಾವುದೇ ಶಕ್ತಿ ಇರ್ಬೋದು, ಅಂತ ನಾಡದ್ರೋಹಿಗಳ ಮುಖಕ್ಕೆ ಮಸಿ ಹೊಳೆಯುವಂತ ಕೆಲಸವನ್ನ ನಾವು ಮಾಡ್ತೀವಿ. ಆ ಬೋರ್ಡ್ಗಳನ್ನ ಕಿತ್ತಾಕ್ತಿವಿ. ಕನ್ನಡ ಹಾಕಿಲ್ಲ ಅಂದ್ರೆ ನಿಮ್ಮ ಕರ್ನಾಟಕದಲ್ಲಿ ನೀವು ಯಾರು ಇರ್ಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಸಂದೇಶವನ್ನ ಕೊಟ್ಟೇ ಕೊಡ್ತೀವಿ. ಬಂಧುಗಳೇ, ಎಲ್ಲ ಕನ್ನಡಿಗರು ಒಂದಾಗೋಣ. ಈ ನಾಡಿನಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯದಿಂದ ವಲಸೆ ಬಂದಂತ ಜನರು ದುರಹಂಕಾರದ ವರ್ತನೆಗಳನ್ನ ಮಾಡ್ತಿದ್ದಾರೆ. ಬೆಂಗಳೂರಿನ ತೋಡದಪ್ಪನ ಛತ್ರ ಅಂತ ತಿಳ್ಕೊಂಡಿದಾರ. ಬಂದವರೆಲ್ಲ ಏನ್ ಬೇಕೋ ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಈ ರಾಜ್ಯದ ಭಾಷೆಗೆ 2500 ವರ್ಷಗಳ ಲಿಖಿತ ಇತಿಹಾಸ ಇರತಕ್ಕಂತ ಸುಂದರ ಸುಲಲಿತ ಭಾಷೆ ನಮ್ಮ ಕನ್ನಡ ಸ್ವಾಮಿ. ಅಂತ ಭಾಷೆಯನ್ನ ನೀವು ಕಡೆಗಣನೆಗೆ ಮಾಡೋದಾದ್ರೆ, ಅಂತ ಭಾಷೆಯನ್ನ ಕೆಟ್ಟದಾಗಿ ನೋಡೋದಾದ್ರೆ, ಅಂತ ಭಾಷಿಕರನ್ನ ಕೆಟ್ಟದಾಗಿ ನೋಡೋದಾದ್ರೆ ನೀವು ಕರ್ನಾಟಕ ರಾಜ್ಯದಲ್ಲಿ ಉಳಿಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಸಂದೇಶವನ್ನ ಕೊಡ್ತೀವಿ. ಬಂದವರೆಲ್ಲ ಹೊಂದ್ಕೊಂಡು ಹೋಗಕ್ಕೆ ತೋಡದಪ್ಪನ ಛತ್ರ ಅಲ್ಲ. ಮತ್ತೆ ಹಿಂದಿ ಮೇ ಬಾತ್ ಕರೋ, ಇಂಗ್ಲಿಷ್ ಆಗ್ತೀವಿ ಅಂದ್ರೆ ನಿಮ್ಮ ಗಾಂಚಾಲಿಗಳಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ತಿಂಗಳು 27ನೇ ತಾರೀಕು ಮಾಡುತ್ತೆ. ಅವತ್ತೇನಾದ್ರೂ
ಏನೇ ಅನಾಹುತಗಳಾದ್ರೂ ಎಲ್ಲದಕ್ಕೂ